ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ಮೆಂತ್ಯ ಸೊಪ್ಪಿನಿಂದ ಕಡುಬು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ನೋಡಿ, ನಾನು ಒಂದು ಕಟ್ನ ಮೆಂತ್ಯ ಸೊಪ್ಪು ಹೆಚ್ಚಿ ಇಟ್ಕೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲಿ ಜರಡಿ ಹಿಡ್ದಿರುವಂಥ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ 1 ಕಪ್ಪು. ಹಾಗೆ ಹುರಿದು ಪುಡಿ ಮಾಡಿರುವಂಥ ಕಡಲೆ ಬೀಜದ ಪುಡಿ, ಶೇಂಗಾ ಪುಡಿ, ಹಾಗೆ ಎಣ್ಣೆ ಒಗ್ಗರಣೆಗೆ 2ರಿಂದ 3 ಸ್ಪೂನು ಉದ್ದಿನಬೇಳೆ, ಹಾಗೆ ಕರಿಬೇವಿನ ಸೊಪ್ಪು, ಸಾಸಿವೆ ಜೀರಿಗೆ 1/2 ಟೀ ಸ್ಪೂನು, ಮೆಣಸಿನ್ಕಾಯಿ 2ರಿಂದ 3, ಬೆಳ್ಳುಳ್ಳಿ 8ರಿಂದ 10, ಇಷ್ಟೆಲ್ಲ ತೊಗೊಂಡಿದ್ದೀನಿ ನೋಡಿ. ಇಲ್ಲಿ ನೋಡಿ, ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೇ ನಾನು 2 ಕಪ್ಪು ನೀರು ಹಾಕ್ತಾಯಿದ್ದೀನಿ. ನಾನು ಯಾವ ಕಪ್ಪಿಂದ ನೀರು ತೊಗೊಂಡಿದ್ದೀನೋ ಅದೇ ಕಪ್ಪಿಂದ ಅಕ್ಕಿ ಹಿಟ್ಟು ತೊಗೊಂಡಿರೋದು. ನೋಡಿ, ಇಲ್ಲಿ ನೀರು ಕುದೀತಾ ಇದೆ. ನೀರು ಕುದಿಯುವಾಗ ನಾನು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಹಾಗೆ ತುಪ್ಪ ಹಾಕ್ತೀನಿ ನೋಡಿ. ಇದು ಆಪ್ಷನಲ್ಲು, ನಾನು ಇಂಗ್ರೀಡಿಯೆಂಟ್ಸಲ್ಲಿ ತೋರಿಸಿಲ್ಲ. ನಿಮ್ಗೆ ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಎಲ್ಲನೂ. ಮಿಕ್ಸ್ ಆಗಿದ್ದಾಯಿತು ನೋಡಿ. ನಾನು ಅದೇ ಕಪ್ಪಿಂದ, ಯಾವ ಕಪ್ಪಿಂದ ನೀರು ತೊಗೊಂಡಿದ್ದೀನೋ ಅದೇ ಕಪ್ಪಿಂದ ಹಿಟ್ಟು ತೊಗೊಂಡಿದ್ದೀನಿ. 2 ನಿಮಿಷ ಬಿಡಬೇಕು ಹಾಗೆ ಹಾಕಿದ ಮೇಲೆ ಹಿಟ್ಟು, ಕೈಯಾಡಿಸ್ಬೇಡಿ ನೋಡಿ. 2 ನಿಮಿಷ ಆಗಿದ್ದಾಯಿತು. ಇವಾಗ ನಾನು ಮುದ್ದೆ ಮಾಡ್ಕೊತೀನಿ, ತಿರುತ್ತೀನಿ. ಕೈ ಬಿಡ್ದಂಗೆ ನಾವು ತಿರುತ್ತಾ ಇರಬೇಕು, ಗಂಟು ಆಗಬಾರ್ದು ಇದು ಮುದ್ದೆಗೆ. ನೋಡಿ, ಈ ಥರ ನಾವು ಕೈಯಾಡಿಸ್ತಾ ಇರಬೇಕಾಗತ್ತೆ. ಇಲ್ಲಿ ನೋಡಿ, ಈ ಥರ ಗಟ್ಟಿ ಬರುತ್ತೆ. ಇದು ಗಟ್ಟಿ ಆದ್ರೇ ನಮಗೆ ಉಂಡೆ ಕಟ್ಕೊಳ್ಳೋಕ್ಕಾಗೋದು. ಇಷ್ಟು ಗಟ್ಟಿ ಬರಬೇಕು. ಗಂಟು ಬಂದೇ ಇಲ್ಲ ನೋಡಿ, ಒಂದು ಸ್ವಲ್ಪನೂ ಗಂಟು ಬಂದಿಲ್ಲ. ಇದು 5 ನಿಮಿಷ ತಣ್ಣಗಾಗಕ್ಕೆ ಬಿಡಬೇಕು. ಇವಾಗ ನೋಡಿ, ತಣ್ಣಗಾಗಿದ್ದಾಯಿತು. 5 ನಿಮಿಷ ಬಿಟ್ಟಿದ್ದೆ, ತಣ್ಣಗಾಗೋವರೆಗೂ ಬಿಟ್ಟಿದ್ನಲ್ಲ. ಇವಾಗ ನಾನು ಚೆನ್ನಾಗಿ ನಾದ್ಕೋಬೇಕು, ಚೆನ್ನಾಗಿ ನಾದ್ಬಿಡಬೇಕು, ಸಾಫ್ಟ್ ಆಗುತ್ತೆ ಹಿಟ್ಟು. ಈ ಥರ ನೋಡಿ, ಒಂದು 6 ಉಂಡೆ ಕಟ್ಟಿ ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ನಾವು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೋಬೇಕು. ನೋಡಿ, ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ನಿಮ್ಮ ಕಂಫರ್ಟೇಬಲ್, ನೀವು ಯಾವ ಥರನಾದ್ರೂ ಕಟ್ ಮಾಡ್ಕೊಳ್ಳಿ. ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಉಂಡೆನೂ ಇದೇ ಥರನೇ ನಾನು ಕಟ್ ಮಾಡ್ಕೊತೀನಿ ನೋಡಿ. ಇಲ್ಲಿ ಕಟ್ ಮಾಡಿದ್ದಾಯಿತು. ಇವಾಗ ನಾನು ಮತ್ತೆ ಎಣ್ಣೆ ಹಚ್ಕೊಂಡ್ಬಿಟ್ಟು ನೈಸಾಗಿ ರೌಂಡ್ ಮಾಡಿಕೊಂಡು ಒಂದು ಸ್ವಲ್ಪ ಚಪ್ಪಟೆ ಮಾಡ್ಕೋಬೇಕು. ತೀರಾ ರೌಂಡ್ ಮಾಡಿಕೊಂಡ್ರೆ ಬೇಗ ಬೇಯಲ್ಲ, ಬೇಯಕ್ಕಿಟ್ಟಾಗ. ಒಂದು ಸ್ವಲ್ಪ ರೌಂಡ್ ಮಾಡಿ ಚಪ್ಪಟೆ ಮಾಡ್ಕೊತೀನಿ. ಇವಾಗ ಇದೇ ಥರನೇ ನಾನು ಎಲ್ಲನೂ ರೌಂಡ್ ಮಾಡಿಕೊಂಡು ಚಪ್ಪಟೆ ಮಾಡ್ಕೊಂಡು ಇಟ್ಕೊತೀನಿ ನೋಡಿ. ನೋಡಿ, ಎಲ್ಲನೂ ಅದೇ ಥರನೇ ರೌಂಡಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಕಡೆ ನಾನು ನೀರು ಫಸ್ಟೇ ಕುದಿಯೋಕ್ಕಿಟ್ಟಿದ್ದೆ. ಕುದ್ದಿದ್ದಾದಮೇಲೆ ಈ ಥರ ತೂತಿರೋವಂಥ ಜರಡಿ ಅಥವಾ ಜ್ಯೂಸ್ ಸೋಸೋದು ನೀವು ಯಾವುದನ್ನು ಇಡ್ಬೋದು, ಇಲ್ಲ ನೀವು ಇಡ್ಲಿ ಕುಕ್ಕರಲ್ಲೂ ಇಡ್ಬೋದು. ನೋಡಿ, ಈ ಥರ ರೌಂಡಾಗಿ ಕಟ್ಟಿರೋಂಥ ಕಡುಬನ್ನ ಹಾಕ್ತಾಯಿದ್ದೀನಿ ಬೇಯಕ್ಕೆ. ನಿಮಗಿದು ಯಾವುದು ಸೆಟ್ ಆಗಿಲ್ಲ ಅಂದರೆ ಇಡ್ಲಿ ಕುಕ್ಕರಲ್ಲಿ ಇಟ್ಬಿಡ್ಬೋದು ಎಲ್ಲನೂ ಹಾಕ್ಬಿಟ್ಟು. ಇವಾಗ ಎಲ್ಲನೂ ಸ್ಪ್ರೆಡ್ ಮಾಡಿಕೊಂಡು ಚೆನ್ನಾಗಿ ಬೇಯಬೇಕಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಮೇಲೆ ಒಂದು ಮುಚ್ಚಳ ಮುಚ್ಚಿ 10ರಿಂದ 15 ನಿಮಿಷ ಕುದಿಯೋಕ್ಕೆ ಇಟ್ಬಿಡ್ತೀನಿ. ಇವಾಗ ನೋಡಿ, ಕುದ್ದಿದ್ದಾಯಿತು. ಇದನ್ನು ತೆಗೆದು ನಾನು ಸೈಡಲ್ಲಿ ಇಟ್ಕೊತೀನಿ ನೋಡಿ. ನೋಡಿ, ಚೆನ್ನಾಗಿ ಬಂದಿದೆ. ಅದನ್ನ ಸೈಡಲ್ಲಿ ಇಟ್ಕೊಂಡ್ಬಿಟ್ಟೆ. ಹಾಗೆ ಒಂದು ಕಡಾಯಿ ಇಟ್ಟಿದ್ದೀನಿ ನೋಡಿ. ಅದಕ್ಕೆ ನಾನು ಎಣ್ಣೆ ಹಾಕ್ತಿದ್ದೀನಿ. ಹಾಗೆ ಸಾಸಿವೆನೂ ಜೀರಿಗೆನೂ ಹಾಕ್ತೀನಿ. ಅದು ಸಾಸಿವೆ ಜೀರಿಗೆ ಸಿಡಿಬೇಕು.
ಇವಾಗ ಸಿಡ್ದಿದ್ದಾಯಿತು. ಉದ್ದಿನಬೇಳೆ ಹಾಕ್ತೀನಿ ನೋಡಿ. ಉದ್ದಿನಬೇಳೆನೂ ಒಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ, ಅದು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಬೆಳ್ಳುಳ್ಳಿ ಹಾಕ್ಕೋತೀನಿ. ಅದನ್ನು ಫ್ರೈ ಮಾಡ್ಕೋತೀನಿ ನೋಡಿ. ಕರಿಬೇವಿನ ಸೊಪ್ಪು ಎಲ್ಲನೂ ಒಟ್ಟಿಗೆ ಫ್ರೈ ಮಾಡ್ಕೊಂಡ್ಬಿಡ್ಬೇಕು. ನಾನು ಇಲ್ಲಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋಂಥ ಮೆಂತ್ಯ ಸೊಪ್ಪು ಹಾಕ್ತಿದ್ದೀನಿ, ಒಂದು ಕಟ್ಟು. ಈ ಮೆಂತ್ಯ ಕ್ವಾಂಟಿಟಿ ಜಾಸ್ತಿ ಇರಬೇಕು, ಕಡುಬು ಕ್ವಾಂಟಿಟಿ ಸ್ವಲ್ಪ ಇರಬೇಕು. ಇದು ಕಮ್ಮಿ ಆಗಿಬಿಟ್ರೆ ಮೆಂತ್ಯ ಸೊಪ್ಪು ಟೇಸ್ಟ್ ಇರಲ್ಲ. ಆದಷ್ಟು ಮೆಂತ್ಯ ಸೊಪ್ಪು ಜಾಸ್ತಿ ಇದ್ರೇ ಒಳ್ಳೆಯದು. ಇದು ಮೆಂತ್ಯ ಸೊಪ್ಪು ಆರೋಗ್ಯಕ್ಕೂ ಒಳ್ಳೆಯದು. ಮಕ್ಕಳು ತಿನ್ನೋಕ್ಕೆ ಆಗಲ್ಲ, ಉಪ್ಪು ಹಾಕ್ಕೊತಾ ಇದ್ದೀನಿ ನೋಡಿ. ಮಕ್ಕಳು ತಿನ್ನೋಕ್ಕೆ ಇಷ್ಟಪಡಲ್ಲ ಅಂದಾಗ ಈ ಥರ ಮಾಡಿಕೊಟ್ರೆ ಮಕ್ಕಳು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ನೋಡಿ. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹೊತ್ತು ಬೇಯಲಿ ಅಂತ ಮುಚ್ಚಿಟ್ಬಿಡ್ತೀನಿ ನೋಡಿ. ಇವಾಗ ಬೇಯಿಸಿ ರೌಂಡ್ ಕಟ್ಟಿಟ್ಕೊಂಡಿರೋಂಥ ಉಂಡೆಗಳು ಹಾಕ್ತಾಯಿದ್ದೀನಿ ನೋಡಿ. ಅಕ್ಕಿ ಕಡುಬು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೆಂತ್ಯ ಕಡುಬು ತುಂಬ ಚೆನ್ನಾಗಿರುತ್ತೆ ರೀ. ನನ್ನ ರೀತಿಯಲ್ಲಿ ನೀವು ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಉಮ್ಗೊಯ್ಲಿ ಅಂತ ಒಂದು 2 ನಿಮಿಷ ಮುಚ್ಚಿಡ್ತೀನಿ. ಇವಾಗ ನೋಡಿ ಉಮ್ಗೊಯ್ದಾಯಿತು. ಈ ಹಂತದಲ್ಲಿ ನಿಮಗೆ ಬೇಕಾದರೆ ಸಾಸ್ ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು. ಲಾಸ್ಟಲ್ಲಿ ನಾನು ಹುರಿಗಡಲೆ ಪೌಡ್ರು ಇಲ್ಲ ಶೇಂಗಾ ಪುಡಿ ಹಾಕ್ತಾಯಿದ್ದೀನಿ. ಸಾಸ್ ಮಿಕ್ಸ್ ಮಾಡಿಕೊಂಡ್ರು ಟೇಸ್ಟ್ ಇರುತ್ತೆ. ನಿಮಗೆ ಬೇಕು ಅಂದರೆ ಮಾಡ್ಕೊಳ್ಳಿ, ನಾನು ಮಾಡಿಲ್ಲ ಇಲ್ಲಿ. ನಾನಿಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಲ್ಲ, ನೀವು ಅಕ್ಕಿ ಹಿಟ್ಟು ಬದಲು ನೀವು ಜೋಳದ ಹಿಟ್ಟಿಂದನೂ ಮಾಡ್ಬೋದು. ನಿಮ್ಗೆ ಯಾವುದು ಕಂಫರ್ಟೇಬಲ್ ಅದರಿಂದ ಮಾಡ್ಕೋಬೋದು. ಇಲ್ಲಿ ನೋಡಿ ನಾನು ಗ್ಯಾಸು ಆಫ್ ಮಾಡಿದೆ. ಇವಾಗ ಇದು ಮುಚ್ಚಿಟ್ಟಿದ್ದೀನಿ. 2ರಿಂದ 3 ನಿಮಿಷ ಉಮ್ಗೊಯ್ಬೇಕು. ಉಮ್ಗೊಯ್ದಿದ್ದಾಯಿತು. ಇವಾಗ ನೋಡಿ ತಟ್ಟೆಗೆ ನಾನು ಸರ್ವ್ ಮಾಡ್ಕೊತಿದ್ದೀನಿ. ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದಾಯಿತು ನೋಡಿ. ಟೇಸ್ಟಿಯಾಗಿರುವಂತಹ ಮೆಂತ್ಯ ಕಡುಬು